ಬಿಜಗುಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪಿ ವೆಂಕಟಾಪುರ ಕ್ರಾಸ್ ಅಲ್ಲಿ ಮದರ್ ತೆರೇಸಾ ಟ್ರಸ್ಟ್ ವೈಷ್ಣವ ವಿದ್ಯಾಸಂಸ್ಥೆಯಲ್ಲಿ ಇವತ್ತು 15ನೇ ವಾರ್ಷಿಕೋತ್ಸವನ್ನ ಬಹಳ ಅದ್ದೂರಿಯಿಂದ ನಮ್ಮ ಶಾಲೆಯ ಸಿಬ್ಬಂದಿ ಮ್ಯಾನೇಜರ್ ಇವರು ವ್ಯವಸ್ಥಾಪಕರಾಗಿರ್ತಕ್ಕಂಥ ರಾಜಪ್ಪ ಮತ್ತು ರಾಜೇಶು ಮತ್ತು ಅವರು ನಮ್ಮ ಶಿಕ್ಷಕರ ಸಿಬ್ಬಂದಿ ಮುಖ್ಯೋಪಾಧ್ಯಾಯರು ಕೂಡ ಸೇರಿ ಬಹಳ ಇಲ್ಲೆಲ್ಲ ಕೂಡ ಡ್ಯಾನ್ಸ್ ಮಾಡಿಸ್ಬೇಕಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡ್ಯಾನ್ಸ್ ಅನ್ನು ಕರೆಸಿ ಡ್ಯಾನ್ಸ್ ಮಾಡಿಸ್ತಾರೆ ಸ್ಕೂಲ್ನಲ್ಲಿ. ಆದರೆ ಈ ವೈಷ್ಣವಿ ಸ್ಕೂಲಲ್ಲಿ ನಮ್ಮ ಸ್ಟಾಫೇ ನಮ್ಮ ಶಿಕ್ಷಕರೇ ಇವತ್ತು ಈ ಮಕ್ಕಳೆಲ್ಲ ಇಷ್ಟೊಂದು ತಯಾರು ಮಾಡಿದ್ದಾರೆ. ಅವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು ವ್ಯವಸ್ಥಾಪಕರು ಎಲ್ಲ ನನ್ನ ನೆಚ್ಚಿನ ತಂಗಿಯಾಗಿರ್ತಕ್ಕಂಥ ಶಿಕ್ಷಕಿಯರೇ ಏನು ಈಗಾಗಲೇ ಎಲ್ಲರೂ ಕೂಡ ವೇದಿಕೆಗೆ ಎಲ್ಲ ಹಿರಿಯರೆಲ್ಲ ಕೂಡ ಬಂದಿದ್ರು. ಒಳ್ಳೆ ಈಗಾಗಲೇ ಇರ್ತಕ್ಕಂಥ ನಮ್ಮ ಹರೀಶ್ ಗೌಡ್ರು ಇರ್ಬೋದು, ಕಲ್ಲಿ ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ರಾಜೇಶ್ವರ ರಾಜಪ್ಪ ಮತ್ತೆ ಎಲ್ಲ ಕೂಡ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತೆ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮರು ಅಕ್ಕ ತಂಗಿಯರೇ, ಇವತ್ತೇನು ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಆಸೆ, ಅವ್ರಿಗೊಂದು ಆಸಕ್ತಿ ಇರ್ತದೆ. ಈ ಡ್ಯಾನ್ಸ್ ಮಾಡೋದ್ರಿಂದ ನಿಮಗೂ ಒಂದು ಖುಷಿ ಇರ್ತದೆ, ಆ ಮಕ್ಕಳಿಗೂ ಒಂದು ಖುಷಿ ಇರ್ತದೆ. ಯಾಕಂದ್ರೆ ಇವತ್ತು ವಿದ್ಯಾಭ್ಯಾಸಕ್ಕೆ ನೀವು ಕಷ್ಟ ಬಿದ್ದು ಮಕ್ಕಳಿಗೆ ಸೀಮೆ ಹೆಸರು ಸಾಕೊಂಡು ಕೂಲಿಗೆ ಹೋಗಿ ಆ ಮಕ್ಕಳನ್ನ ಇವತ್ತು ಪೋಷಣೆ ಮಾಡಿ ಇವತ್ತು ಸೋಲಿಸ್ತಾ ಇದೆ. ನನಗೊಂದು ನೋವೇನಂದ್ರೆ ದಯವಿಟ್ಟು ಮಕ್ಕಳನ್ನ ಮನೆಯಲ್ಲಿ ಫೋನ್ಗಳು ಕೊಡಬಾರ್ದು. ಅದು ಇನ್ನೊಂದು ಜೊತೆಗೆ ಏನಾಗುತ್ತೆ ಅಂದ್ರೆ 3 ಜನ ಮಕ್ಕಳಿದ್ರೆ ಒಂದು ಗಂಡು ಮಗುದ್ರೆ 2 ಹೆಣ್ಣು ಮಕ್ಕಳಿದ್ರೆ ಏನ್ ಮಾಡ್ತೀವಿ ಅಂದ್ರೆ ನೀವು ಹೆಚ್ಚಿಗೆ ಆದ್ಯತೆ ಗಂಡು ಮಗು ಕೊಡ್ತೀವಿ, ಹೆಣ್ಣು ಮಕ್ಳು ಕೊಡಲ್ಲ. ಹೆಣ್ಣು ಮಕ್ಕಳೇ ಇವತ್ತು ಚೆನ್ನಾಗಿ ಓದೋದು, ಅವ್ನಿಗೆ ಎಲ್ಲ 2 ವರ್ಷ ಎಲ್ಲ ಸೌಕರ್ಯ ಅವ್ರು ಮಾಡ್ತಾರೆ. ಹೆಣ್ಣು ಮಕ್ಕಳು ಆ ಮಗುಗೆ ಸ್ನಾನ ಮಾಡಿಸೋದು, ಗಂಡು ಮಗು ಎಲ್ಲ ಮಾಡ್ತಾರೆ. ಅವನಿಗೆ 7ನೇ ಕ್ಲಾಸ್ಗೆ ಫೋನ್ ಕೊಡ್ತೀವಿ. ದಯವಿಟ್ಟು ಫೋನ್ ಕೊಡ್ಬೇಡ್ರಿ. ಇವತ್ತು ಈ ಸಮಸ್ಯೆಯಲ್ಲಿ ದಯವಿಟ್ಟು ಏನು ಪತ್ರಿಕಾ ಮಾಧ್ಯಮದಿಂದ ಮನವಿ ಮಾಡ್ತೀನಿ. ಈಗಾಗಲೇ ನನಗೇನು ಯಾರು ಕೂಡ ಸಂಭಾವನೆ ಕೊಟ್ಟು ನನಗೆ ದುಡ್ಡು ಕಾಸು ಕೊಟ್ಟು ಸಹಕಾರ ಮಾಡಿ ಬಿಲ್ಡಿಂಗ್ ಕಟ್ಟಿ ಶಾಲೆ ಹೋಗೋದು ಓಪನ್ ಮಾಡಿಲ್ಲ. ನಾನು ಇವತ್ತು ನನ್ನ ತಮ್ಮ ನಮ್ಮಲ್ಲಿಲ್ಲ, ವಿ ಶ್ರೀನಿವಾಸ್ ಅವರು ನಿಧನರಾಗಿರ್ತಾರೆ. ನಾವು ಅವ್ರು ನಿಂತ್ಕೊಂಡು ಇವತ್ತು ಶಾಲೆಯನ್ನು ಕಟ್ಟಿ ಶಾಲೆ ಕಟ್ಟುವುದಕ್ಕೆ ಸಹಕಾರ ಮಾಡತಕ್ಕಂಥವ್ರು ಬಹಳ ಜನ ಇದೆ. ಅವರೆಲ್ಲ ಬಂದೇ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ. ಇವತ್ತು ಪಿ ವೆಂಕಟಾಪುರ ಗ್ರಾಮದಲ್ಲಿ ನಮ್ಮ ರತ್ನಪ್ಪ ತಿರೋದು, ಅವ್ರ ಪತ್ನಿ ರತ್ನಮ್ಮ ಮತ್ತೆ ಅವ್ರ ಮಗ ಸುರೇಶ್ ಇವರೆಲ್ಲ ಕೂಡ ನಮ್ಗೆ ಸಹಕರಿಸ್ತಾರೆ. ರಾಮಚಂದ್ರನ ಅಲ್ಲಿ ರಂಗಸ್ವಾಮಿ ಅವರೆಲ್ಲ ಈ ಗ್ರಾಮದವರು ಬಹಳ ಸಹಕರಿಸ್ತಾರೆ. ದೊಡ್ಡಬಣ್ಣಳ್ಳಿ ಇರ್ಬೋದು, ಚಿಕ್ಕಬಣ್ಣಳ್ಳಿ ಇರ್ಬೋದು, ಚಾಮರಾಜ ಬಹಳ ಸಹಕರಿಸ್ತಾರೆ. ವಿಶೇಷ ಏನಂದ್ರೆ ದಯವಿಟ್ಟು ಆಗಲೇ ಹೇಳಿದ್ದಾರೆ, ಈ ಶಾಲೆಯಲ್ಲಿ 10% ನಿಮಗೆ ಯೂರಲ್ ಸರ್ಟಿಫಿಕೇಟ್ ಸಿಗ್ತದೆ. 10% ಅಂದರೆ ಕೆಲವರಿಗೆ ನಾನು 500 ತಗೊಂಡ್ರೆ ಮೆಡಿಕಲ್ ಸೀಟ್ ಸಿಕ್ಕಲ್ಲ, MSc ಸೀಟ್ ಸಿಕ್ಕಲ್ಲ. ಅದು ಇದನ್ನು ಸೇರಿದ್ರೆ 50% ಕಡಿಮೆ ಇದ್ರು ನೀವು ಸೀಟ್ ಸಿಗ್ತದೆ. ಅದರಿಂದ ಏನು ಇವತ್ತು ನಮ್ಮನ್ನು ಮನವಿ ಮಾಡ್ಕೊಂಡು ಎಲ್ಲರೂ ಕೂಡ ಮಕ್ಕಳು ಡ್ಯಾನ್ಸ್ ನೋಡ್ಬೇಕು ಅಂತ ನಾನೆಲ್ಲ ಕಷ್ಟ ಬಿದ್ದೋಗಿ ಬಂದು ನಮ್ಮ ಸ್ಕೂಲ್ ನಾವು ಓದ್ತಾ ಇರುವಾಗ ರೂಲ್ ಇಟ್ಕೊಂಡು ಮತ್ತೆ ಟಿವಿಯಲ್ಲಿ ಹೊಡಿತಾರೆ. ಈಗ ಸುಮ್ಮನೆ ಟಿವಿ ಹಿಂಗಂದ್ರೆ ಹೋಗಿ ಅಪ್ಪ ಗೆಲ್ತಾರೆ, ಅಣ್ಣ ಗೆಲ್ತಾರೆ, ತಮ್ಮನ್ ಗೆಲ್ತಾರೆ, ಅದು ಗಲಾಟೆ ಮಾಡ್ತಾರೆ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಓದಕ್ಕೆ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಮನೆಯಲ್ಲಿ ಇಲ್ಲಿ ಏನು ಹೋಮ್ವರ್ಕ್ ಮಾಡ್ತಾರೆ ಆ ಹೋಮ್ವರ್ಕ್ ಮನೆಯಲ್ಲಿ ತಾವು ಕೇಳಬೇಕು. ಅದ್ರ ಜೊತೆಗೆ 1-2 ದಿವಸ ಬಿಟ್ಟು ಶಿಕ್ಷಕರನ್ನು ಕೇಳಿ ಚೆನ್ನಾಗಿ ಓದ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಾವು ಸರಿ ಮಾಡ್ತೀವಿ. ಅದರಿಂದ ಏನು ಈಗಾಗಲೇ ಸ್ವಲ್ಪ ತಡವಾಗಿದೆ, ಎಲ್ಲ ಕೂಡ ಊಟ ಇದೆ, ಊಟ ದಯವಿಟ್ಟು ಎಲ್ಲ ಊಟ ತಿನ್ಬೇಕು. ಅಲ್ಲಿ ಜನರ ಎಲ್ಲ ಬಂದು ಊಟ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲ ತಿನ್ಬೇಕು. ಎಲ್ಲ ಶಿಕ್ಷಕರಿಗೂ, ಆಯಾಗಳಿಗೂ, ಡ್ರೈವರ್ಗೂ, ಇಲ್ಲಿ ಬಂದಿರ್ತಕ್ಕಂಥ ನನ್ನ ತಮ್ಮನಿಗೂ ಒಂದ್ಸಲ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಂದು ಸ್ಕೂಲಲ್ಲಿ ಒಳ್ಳೆ ಪಾಠ ಹೇಳ್ಕೊಡ್ತಾರೆ, ಈಗ ಒಳ್ಳೆ ಮಾತಿಲ್ಲ. ಅದೇ ಪ್ರತಿ ಸ್ಕೂಲಲ್ಲಿ ABCD ಹೇಳ್ಕೊಡ್ತಾರೆ, ಒಂದು ಹೇಳ್ಕೊಡ್ತಾರೆ. ಈ ಸ್ಕೂಲಲ್ಲಿ ಒಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾಗತ್ತೆ ಅಂದ್ರೆ ಫಸ್ಟ್ 10th ನೀವು ಈ ಸ್ಕೂಲಲ್ಲಿ ಓದ್ಕೊಂಡ್ರೆ ನಿಮ್ಮೊಂದು ರೂರಲ್ ಸರ್ಟಿಫಿಕೇಟ್ ಅಂತ ನಿಮ್ಗೆ ಕೊಡ್ತದೆ. ಆ ಸರ್ಟಿಫಿಕೇಟ್ ವ್ಯಾಲ್ಯೂ ನಿಮ್ಗೆ ಈಗ ಅಂತ ಆಗಲ್ಲ. ಆಗ ನೀವು ಇಲ್ಲಿ SSLC ಮಕ್ಕಳು ಯಾರಿದ್ದಾರೆ ಅವ್ರು ಯಾರು PCMD ತಗೊಂತಾರೆ, PCMC ತಗೊಂತಾರೆ, ಅವ್ರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಏನಂದ್ರೆ ಈ ರೂರಲ್ ಸರ್ಟಿಫಿಕೇಟ್ ಅನ್ನೋದು ಒಂದು ದೊಡ್ಡ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಕೊಡೋದು ಈ ಒಂದೇ ಸ್ಕೂಲ್. ಈ ಸ್ಕೂಲ್ ಬಿಟ್ಟರೆ ಇನ್ನೊಂದು ಸ್ಕೂಲ್ ಇದೆ ನಮ್ಮ ತಾಲೂಕಲ್ಲಿ.
ಇದು ಬಿಟ್ಟರೆ ಯಾವ ಸ್ಕೂಲಲ್ಲೂ ಕೊಡಲ್ಲ ನಿಮ್ಗೆ. ದಯವಿಟ್ಟು ನಿಮ್ಮ ಮಕ್ಕಳು ಯಾರಲ್ಲಿ ಫಸ್ಟ್ ಇಂದ 10th ಓದ್ತಾ ಇದ್ದಾರೆ ಅವ್ರು ಎಲ್ಲೇ ಓದ್ಲಿಕ್ಕೆ ಬಿಡಿ. ಇದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಈ ಮಾತು ನಿಮ್ಗೆ ಯಾವ ಅರ್ಥ ಆಗತ್ತೆ ಅಂದ್ರೆ ನಿಮ್ಮ SLC ಮುಗಿದ ಮೇಲೆ ಫಸ್ಟ್ PU ಸೆಕೆಂಡ್ PU ಮುಗಿದ ಮೇಲೆ ಈ ಮಾತು ನಿಮ್ಗೆ ಅರ್ಥ ಆಗುತ್ತೆ. ಈಗಲೇ ಅರ್ಥ ಆಗಲ್ಲ ಈ ಮಾತು. ಯಾಕಂದ್ರೆ ನಾನು 5 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು CET ನೀಟ್ ಪೇಂಟರ್ ಅಂತ ನನಗೆ ಅಡ್ವೈಸರ್ ಅಂತಾರೆ. ನಿಮ್ಮ ಮಕ್ಕಳು ಏನು ಇಂಜಿನಿಯರ್ ಆಗ್ತಾರೆ, ಏನು ಡೆಂಟಲ್ ಮಾಡಕ್ ಹೋಗ್ತಾರೆ, ಏನು MBBS ಮಾಡ್ತಾರೆ, ಏನು ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಇರ್ತಾರೆ, ಅದೆಲ್ಲ ಅವತ್ತು ಇರೋ ಸರ್ಟಿಫಿಕೇಟ್ ಕಾಪಾಡುತ್ತೆ. ಒಂದು ನಿಮ್ಗೆ ದೊಡ್ಡ ಎಕ್ಸಾಂಪಲ್ ಕೊಡ್ಬೇಕೇನಂದ್ರೆ ಇದೇ ಸ್ಕೂಲಿಂದ ಓದುವರ ಇವರೇ ಮಗ ಇವತ್ತು ಡಾಕ್ಟರ್ ಆಗಿದ್ದಾನೆ. ಆ ಡಾಕ್ಟರ್ ಆಗಕ್ಕೆ ಕಾರಣ ಈ ರೂರಲ್ ಸರ್ಟಿಫಿಕೇಟ್. ಅದನ್ನ ಇದೇ ಸರ್ಟಿಫಿಕೇಟ್ ನಾನೇ ಮಾಡಿಸಿ ಇದೇ ನಮ್ಮ ಅಣ್ಣ ಅವರು 1 ವರ್ಷ ಮನೆಯಲ್ಲಿ ಮಗುನ ಇಟ್ಕೊಂಡಿದ್ರು. ನನ್ನ ಮತ್ತೆ ಕೇಳಿದ್ರು ಏನೋ ಮಾಡೋದು ಅಂದ್ರು. ಅಣ್ಣ ಆರಾಮಾಗಿರು ಅಂದೆ ನಾನು. ಈ ಮಗ ಎಲ್ಲಿ ಓದಿದ್ದು ಅಂತ, ನನ್ನ ಸ್ಕೂಲಲ್ಲಿ ಓದಿದ್ದು ಅಂದ್ರು. ನಾನೇ ಹೋಗಿ ಈ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಇವತ್ತು ಆ ಮಗು MBBS ನಮ್ಮ ಬೆಂಗಳೂರು BGS ಅಲ್ಲಿ ಮಾಡ್ತಾ ಇದ್ದಾನೆ. ನಿಮ್ಮ ಗೋಪಾಲನ ಮಗನೇ, ಬೇರೆ ಯಾರು ಅಲ್ಲ. ಇದೇ ಮುಲ್ಬಾಗಲ್ ತಾಲೂಕಿನಲ್ಲಿ ನಾನು MBBS ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಮತ್ತೆ B.Pharmacy, ಡಯಾಲಿಸಿಸ್, BSc ಡಯಾಲಿಸಿಸ್, ಪ್ರತಿಯೊಂದು ಎಜುಕೇಶನ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿರ್ತೀನಿ. ನಾನು ನಿಮಗೆ ಇವತ್ತು ಕೆಲಸಕ್ಕೆ ಬರಲ್ಲ. ನೆಕ್ಸ್ಟ್ ಈ ಸ್ಕೂಲ್ ಮಕ್ಕಳು ಯಾರಿರ್ತಾರೆ SLC ಆದ್ಮೇಲೆ ಸೆಕೆಂಡ್ PUC ಅಲ್ಲಿ ಓದುವಾಗ ಇದೇ ತಿಂಗಳ ಡಿಸೆಂಬರ್ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಆಗಿ ದಯವಿಟ್ಟು ನಾನು ನಿಮ್ಗೆ ಎಲ್ಲಾ ಕೌನ್ಸಿಲಿಂಗ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನ ನಾನು ಮುಂದೆ ಇದ್ದು ರೆಡಿ ಮಾಡಿಕೊಡ್ತೇನೆ.